ಮಾವನವ್ರೆ ಮಾವನವ್ರೆ ಏನು ಅಳಿಯಂದು ಎಷ್ಟು ಪಿಲೆ ಬಂದ್ರೆ ಓದ್ ಕೆಲಸ ಸಕ್ಸಸ್ ಆದ್ಮೇಲೆ ಹುರುಪಿನಿಂದ ತಾನೇ ಬರಬೇಕು. ಅಷ್ಟೊಂದು ಸಲೀಸವಾಗಿ ಒಪ್ಕೊಂಡ್ಬಿಟ್ರ ನಿಮ್ಮ ಅತ್ತಿಗೆಮ್ಮ? ಒಪ್ಕೊಳ್ದಿದ್ರೆ ನಾನು ಬಿಡ್ತೀನ. ಚಿತ್ರ ಹಿಂಸೆ ಕೊಟ್ಟು ಒಪ್ಪಿಸ್ಬಿಟ್ಟೆ. ಮತ್ತೆ ಮುಂದೆ ಮದುವೆ? ಯಾರ ಮದುವೆ? ನಂದು ಶಿಲ್ಪಾಂದ್ರಿ. ಓಹೋ, ಮದುವೆ ಒಂದು ಮಾಡ್ಬೇಕಲ್ಲ, ಮಾಡೋಣ. ಮದುವೆನ ದಾಮ್ ಧೂಮ್ ಆಗಿ ಮಾಡೋಣ. ಏ ಗೌರೀಶ, ಎಸ್ ಸರ್, ಪ್ರೆಸೆಂಟ್. ನೋಡು, ಇದ್ರ ಮೇಲೆ ಅವನು ಒಂದು 2 ಸಹ ಹಾಕ್ಸೋಣ. ಹೌದ್ರಾ? ಈ ಮಾಡಿಸೋಣಲ್ಲ, ಅದಕ್ಕೆ ದೊಡ್ಡದು ಕಾರ್ಯಕ್ರಮ ನಡೆಯುವ ಕಲಾಭಿಮಾನಿಗಳಿಂದಾಗಲಿ ನಮ್ಮಿಂದಾಗಲಿ ಏನಾದರೂ ತಪ್ಪು ತಡೆಗಳಾದಲ್ಲಿ ನಾವೆಲ್ಲರೂ ತಮ್ಮ ಮನೆಯ ಮಕ್ಕಳೆಂದು ತಿಳಿದು ತಾವೆಲ್ಲರೂ ಕ್ಷಮಿಸಿ ಅಂತ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ. ಹಾಗೂ ಇಷ್ಟೆಲ್ಲ ಕಷ್ಟಪಟ್ಟು ಈ ಮನೋರಂಜನೆಗಾಗಿ ವಿಡಿಯೋಗಳನ್ನು ನಿಮಗಾಗಿ ಮಾಡಿರುತ್ತೇನೆ ನಾನು. ಆದಷ್ಟು ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಹೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಸಣ್ಣ ಗೌಡ್ರಿಗೆ. ಓ ನಮಸ್ಕಾರ ಗೌರೀಶ. ನಿನ್ನ ಮದುವೆ ಆತತ್ಲ? ಆತ್ರಿ, ಇವತ್ತು ನಂದು ಐತಿ. ಇವತ್ತೈತ್ರಿ, ನಾಳೆ ಐತ್ರಿ. ಹೆಚ್ಚು ಕಡಿಮೆ ತಾಸು ಆಗ್ಲಿ ಸಾವಕಾಶ ಮಾಡೋಣ ಅದಕ್ಕಿಲ್ಲ. ಈ ದೊಡ್ಡ ಗೌಡ್ರು ಹೇಳಿದ್ರೆ ನನಗೂ ಮದುವೆ ಐತಿ ನಿಮ್ದು ಅಂತಂದು. ಮದುವೆ ಭಾಳ ಖರ್ಚಾಗತ್ತಿ. ಎಷ್ಟಾಗತ್ತೆ? ಒಂದು 10-12 ಲಕ್ಷ ಮೇಲೆ ಹೋಗತ್ತಿ. 10-12 ಲಕ್ಷ ಒಂದು ಏನ್ ಮಾಡ್ತಿ? ಏನ್ ಮಾಡ್ತದ ಕೇಳ್ತಾರಲ್ರಿ, ಮಂಜರ ಪಟ್ಟು ಬಟ್ಟಿ ಬೇಕು, ಬಿದಿರು ಕಟ್ಟಿಗೆ ಕುಳ್ಳು ಗೀಳು ಎಲ್ಲ ಬೇಕಾಗತ್ತೆ ಅದಕ್ಕೆ. ಎದಕ್ ಸುಡಾಕ? ಹಂಗಲ್ರಿ, ಅದೇನು ಅಂತಾರಲ್ಲ, ಬಿದಿರು ಪೆಟ್ಟಿಗೆ ಎಲ್ಲ ಬೇಕು. ಓಹೋ, ಶಾಸ್ತ್ರೋಕ್ತವಾಗಿ ಕಾರ್ಯ ಮಾಡಾಕ ಎಲ್ಲ ಕಾರ್ಯ ಮಾಡಿ ಮುಗಿಸ್ಬಿಡಿದ್ರಿ ಅದನ್ನ. ಮತ್ತೆ ಜನತಾ ಪ್ಲಾಟ್ ಇದೊಂದು ಸುದ್ದಿ ಇದ್ದತ್ತೆ, ಹೆಂಗ್ ಮಾಡೋದು? ಅದಲ್ಲಿ ಹೋಗುದತ್ರಿ, ನಾಳೆ ಚೌಕತ್ತಿಲ್ಲ ಇಬ್ರು ಹೊಂಟಿವಿ. ಅದೊಂದ್ ಸ್ವಲ್ಪ ನನಗೆ ಏನಂಬುದು ಸುದ್ದಿ ಮುಟ್ಟಿಸ್ರಿ ನೀವು. ನಿಮ್ ಫೋನ್ ಹಚ್ಚೋಗಿರ್ತೀರಿ, ನಾ ಅದನ್ನ ಕೇಳೇ ಮಕ್ಕೋಬೇಕಂತ ನನ್ನ ಆಸೆ. ಅಷ್ಟ್ಲೂ ಆಗಂಗಿಲ್ಲ, ಸ್ವಲ್ಪ ಲೇಟ್ ಆಗತ್ತೆ. ಆಗೋಲ್ಲ, ಯಾಕಂದ್ರೆ ಮನೆ ಹುಡುಕ್ಬೇಕಲ್ಲ. ಸರಿ. ಗೌರೀಶ, ನನ್ನ ಹತ್ರ ದುಡ್ಡಿಲ್ಲ, ನೀ ಕೊಟ್ಬಿಡು. ನನ್ನ ಕಡೆ ಇದ್ರೆ ನಾನಾ ಮದುವೆ ಬರ್ತಿದ್ದೀನಿ. ರಾತ್ರಿ 12 ಗಂಟೆ ಮೇಲೆ ದೇವ್ 12 ಟೈಮ್ ನಾ ಮಾಡ್ತಿದ್ದೇವೆ. ಅದ್ರ ಸಮ ಒಂದು ಕೆಲಸ ಮಾಡೋಣ, ಈ 3 ಎಕರೆ ಹೊಲ ಯಾರ ಹೆಸರಲ್ಲಿ ಐತ್ರಿ ಇದು? ಓ, ನನ್ನ ಹೆಸರಿಂದ ಇದೆ. ಹಂಗಾರಿ ಹೋಗಿ ಬ್ಯಾಂಕ್ನಾಗ ಒತ್ತಿಡುನ್ರಿ. ಒತ್ತಿಟ್ಟು ಅದ್ರ ಮೇಲೆ ರೊಕ್ಕ ಬರುತ್ತ. ಸಾಲ ತರೋನು? ಸಾಲ ತಂದ ಆಮೇಲೆ ಮುಡ್ಸಾಕ್ ಬರುತ್ತ. ಅದೇ ನಮ್ಗೆ ಹೊಸ ಅದ. ನಮ್ ಕಾಯ ಮಾಡ್ಯಾವಲ್ಲ ಅಲ್ರಿ. ಮತ್ತ ನೀ 20 ಕೊಡು, ನೀ 30 ಕೊಡು. ಸಾಕು ಅಂದ. ಇದು ತೆಗಿರಿ ಶರ್ಟ್. ಯಾಕೆ? ಕುರ್ತಾ ಹೊಲಿಸಿವ್ರಿ ನಾವು. ಇದು ಟಿ ಶರ್ಟ್ ಬೇಡ. ಟಿ ಶರ್ಟ್ ಬೇಡ, ಇದು ಕಾಟನ್ ಬೇಗ. ಏನು ಬೇಡ. ತೆಗಿರಿ ಬಿಡ್ಲಾ? ಕಾಟನ್ ಕೇರ್ ಬೇಡ. ಓಕೆ ಪ್ಲೀಸ್. ಮತ್ ಪ್ಯಾಂಟ್ ಒಂದು ತೆಗಿರಿ. ಈ ಪ್ಯಾಂಟ್ ಅರಸನ ಆಡ್ಬೇಕಾದ್ರೆ ತೆಗಿನಿ ಇದನ್ನ. ಅವಾಗ ಆಡೋಣಂತ್ರಿ. ನಮ್ ಕಡೆ ಅರ್ಶನ ಪ್ರಶ್ನೆ ಆಡಂಗಿಲ್ರಿ. ಮತ್ತ ಏನಾದ್ರು ಕಂಡು ಕಡಲ್ ಚಂಡ ಚಡಲ್ಲ ನಮ್ ಕಡೆ. ಕಡಲ್ ಚಂಡ ಅದು ಬೇರೆ ಐತಲ್ರಿ ವಿಷಯ. ಸರಿ, ಅದು ಮಾವಾರನ ಕನ್ಯಾದಾನ ಕೇಳ್ಬೇಕಲ್ಲ. ಮೌನವ್ರೆ, ನಾನು ಶಿಲ್ಪನ ಮನಸಾರಿ ಪ್ರೀತಿಸ್ತಾ ಇದ್ದೇನೆ. ಅವಳನ್ನು ಬಿಟ್ಟು ಬದುಕೋ ಶಕ್ತಿ ಇಲ್ಲ. ಅವಳನ್ನು ಕೊಟ್ಟು ಮದುವೆ ಮಾಡಿ ಕನ್ಯಾದಾನ ಮಾಡಿ. ತಂಗಿ ಬೇಕೇನೋ ನಿನಗ? ನನ್ನ ತಂಗಿ ಬೇಕೇನೋ? ಅನ್ನ ನೋಡಿದ್ರೆ ಮನೆ ಒಳಗೆ ತೊಡೆ ತಟ್ಟಿ ಹೋಗ್ತಾನ, ತಮ್ಮ ನೋಡಿದ್ರೆ ತಂಗಿನಿ ಎತ್ತಾಕೊಂಡು ಹೋಗಾಕ್ ನೋಡ್ತಾನ. ಇದನ್ನೆಲ್ಲ ನೋಡಿ ನಮ್ನೇನು ಕೈಲಿ ಆಗ್ಲಾರ್ದವ್ರ ಅಂತ ತಿಳ್ಕೊಂಡೇನಲ್ಲೇ? ಶ್ರೀಕಾಂತ್ ಗೌಡ, ಹಾಗಾದ್ರೆ ನೀ ಇದುವರೆಗೆ ಮಾಡಿದ್ದು ನಾಟಕ, ಬರೀ ನಾಟಕವಷ್ಟೇ. ನಾನು ಆಡಿಸಿದ್ದೀನಿ, ನೀನ್ ಆಡಿದ್ದೀಯ, ಮುಗಿದೋಯ್ತು. ಶ್ರೀಕಾಂತ್ ಗೌಡ, ನಿನ್ನ ತಂಗಿ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಸುಳ್ಳು ಹೇಳಿ ನನಗೆ ಮೋಸ ಮಾಡಿದ್ಯಲ್ಲ. ನೋಡ್ತಾ ಇರೋ, ಮುಂದೊಂದು ದಿನ ನಿನ್ನ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಆ ನಿನ್ನ ದೇಹದಿಂದ ಬರುವ ರಕ್ತದ ಮಧ್ಯೆ ನಿನ್ನ ತಂಗಿ ಕೊಳ್ಳಿಗೆ ತಾಳಿ ಕಟ್ಟಲಿಲ್ಲ. ನನ್ನ ಹೆಸರು ಕರ್ಮರಾಜ್ ಅಲ್ಲ.
ಹೋಗೋ ಬರೀ ಎಲ್ಲರೂ ಬರ್ತಾರ, ಎಲ್ಲರೂ ಕೈ ತೋರಿಸ್ತಾರ, ಇದ ಬಾಗಲ್ದೇ ಹೋಗ್ತಾರ ಎಲ್ಲರೂ. ಈ ಕಡೆ ಎರಡು ಬಾಗ್ಲದಾಗ ಬಿಡ್ತಾರ, ಅದ ಬಾಗಲ್ದಾಗ ಹೋಗ್ತಾರ ಎಲ್ಲರೂ. ಎಲ್ಲರೂ ನಮ್ಮ ಅಡಿಗೆ ಮನೆಗೆ ಹೋಗ್ತಾರ. ಗೌಡ್ರೇನು ಹೋದ್ ಬರ್ರಿ ಅವ್ರು ಎಲ್ಲರೂ ಹಿಂಗ ಅಂತಾರ ಹೊಲಸ್. ಗೌರ್ಯ ಓರೇ ಆ 3 ಎಕರೆ ಆಸ್ತಿ ನೀನ ತಗೋ. ಎಲ್ಲ ಹಾ, ಥ್ಯಾಂಕ್ ಯು ಸರ್. ಹೇಗಾದ್ರೂ ಮಾಡಿ ಅವ್ರಿಬ್ರು ಅಣ್ಣ ತಮ್ಮರ್ನ ಮುಗಿಸ್ಬಿಡ. ಅಷ್ಟೋದಲ್ರಿ, ಹಾ. ಇದೇ ದೊಡ್ಡ ವಿಷಯ ರೀ ಗೌಡ್ರ. ಇಷ್ಟು ದಿವ್ಸ ನೀವು ಹೇಳಿದ ಕೆಲಸ ಯಾವುದೂ ಇಲ್ಲ ಅಂದಿಲ್ಲ, ಇದನ್ನು ಬಿಡಂಗಿಲ್ರಿ. ಚುಟ್ಗಿ ಹೊಡೆದೊಳಗ ಮಾಡಿ ಮುಗಿಸ್ಬಿಡ್ತೀನಿ. ವಿಚಾರ ಮಾಡಕ್ ಹೋಗ್ಬೇಡ್ರಿ. ನಾನು ಅವ್ರಿಬ್ರು ಮುಗಿಸ್ತೀನಿ, ನೀವು ಜೈಲಿಗೆ ಹೋಗ್ರಿ. ಇಲ್ಲ, ನೀವು ಜೈಲಿಗೆ ಹೋಗ್ರಿ, ನಾನು ಅವ್ರಿಬ್ರು ಮುಗಿಸ್ತೀನಿ. ಏನಂದ ಇನ್ನೇಮ್ ಹೇಳಿ, ಇನ್ನೇಮ್ ಹೇಳು. ನಾನು ಅವ್ರಿಬ್ರು ಮುಗಿಸ್ತೀನಿ, ನೀವು ಜೈಲಿಗೆ ಹೋಗ್ರಿ. ಇಲ್ಲ, ನೀವು ಜೈಲಿಗೆ ಹೋಗ್ರಿ, ನಾನು ಅವ್ರಿಬ್ರು ಮುಗಿಸ್ತೀನಿ. ಏಯ್, ಇಲ್ಲಿ ಯಾರು ಮುಗಿಸಿದ್ರು ಜೈಲಿಗೆ ಹೋಗವ ನಾನ ಮಗನ. ನೀವು ಹೊಂಟ್ರ ನೋಡ್ ಗೌರ್ಯ, ಇಡೀ ಕುಟುಂಬನ ಬೀದಿಗೆ ತರಬೇಕನ್ನೋದು ಬಹುದಿನದ ನನ್ನ ಕನಸಾಗಿತ್ತು. ಈಗ ಅಣ್ಣ ಒಂದ್ ಕಡೆ ಭಿಕ್ಷೆ ಬೇಡ್ತಾ ಹೊಂಟಾನ, ತಮ್ಮ ಒಂದ್ ಕಡೆ ಭಿಕ್ಷೆ ಬೇಡ್ತಾ ಹೊಂಟ. ಭಿಕ್ಷೆ ಬೇಡ್ತಾ 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 ಇಬ್ರು ಕೂಡಿ ಎದುರಾಗ್ ಬಿಟ್ರ ನೋಡು ಕೆಡ್ ಕನಸಾಲ್ದಲೇ. ಹೋಗಿ ಸೆಲ್ಫಿ ಇದ ಖುಷಿ ಒಳಗೆ ನಾಳೆ ದೊಡ್ಡದೊಂದು ಪಾರ್ಟಿ ಇಟ್ಕೋ. ಯಾವ್ದಂತೀರ ಅಂತ ತರಿಸ್ಬಿಡ್ತೀನಿ. ನಿಮ್ಗೆ ಯಾವ್ದು ಬೇಕು ಹೇಳ್ರಿ. ಪಕ್ಕ ಮಿಂಟ್ರಿನ ಇರ್ಬೇಕ. ಆಯ್ತು, ನೀವು ಮಿಲ್ಟ್ರಿ ತರಿಸ್ರಿ, ನನ್ನ ಮದುವೆ ಆದ ಸಂತೋಷಕ್ಕೆ ನಾನು ಕಂಟ್ರಿ ತರಿಸ್ತೀನಿ. ಹಂಗ ಬರುವಾಗ ಡ್ಯಾನ್ಸರ್ನು ಕರ್ಕೊಂಬ. ಆಕಿ ಬರತ್ತಾಳ್ರಿ ನಮ್ಮ ಕುಡ್ಕ. ಬ್ಯಾದ ಮಾವ ಒತ್ತ ಬಚ್ಚಾದ ಬ್ಯಾದ. ಯಾಕಲೇ ಮಮ್ಮಿ ತಾಮ್ಗಳ ಕಡೆ ಮಮ್ಮಿ ಈಗ ಫೋನ್ ಹಚ್ಚಿಳ ಮಮ್ಮ, ತಾಮ್ಗಳ ಕಡೆ ಹೋಗಿಳತ್ತ. ಹಾ, ನಂದು ತೆಗೆದು ನೋದಿದತ್ತ ಕುಂದ್ಯಾಗ ದೋಷ ಐತೆ ಅದು ಕುಂಡ್ಲಿ ಒಳಗನಲೇ ಅಂದದ. ಇದು ಕುಂದಿ ಬ್ಯಾದೆ ಅಮ್ಮ ಬ್ಯಾದ ಬ್ಯಾದಿಗೆ ಮಮ್ಮ. ಅದಕ್ಕೆ ಮಮ್ಮ ಅದಕ್ಕೆ ಏನಂದದತ್ತ ಅದು ಹಿಂಗೆ ಬ್ಯಾಗ್ ಮುಂದೆ ಹಾಕೊಂಡ ತಲೆ ಮ್ಯಾಗ ಚಪ್ಪ ಇಟ್ಕೊಂಡ ಪಂದಾಪದಕ್ಕೂ ಆದ ನಂದೆಲ್ಲ ತುದ್ದು ಹಾಕತ್ತೈತ ಮಮ್ಮ. ಏಯ್, ಇಲ್ಲಿ ನಾನು ಅದನ್ನ ಸುದ್ದ ಮಾಡವ. ತುದ್ದ ನೀ ಏನು ಮಾತೆ ಮದ ತುದ್ದು ಮದುವೆ ಮಾಡ್ತಾನಿಂದ. ಮದುವೆ ಯಾವ ಜೋದಿ? ನನ್ನ ತಂಗಿ ಜೊತೆಲಿ. ನೀನ್ ತಂಗಿ ಜೋದಿ ಮಮ್ಮ. ಇನ್ ಮ್ಯಾಲಕ್ಕೆ ನಿನಗೆ ಅತ್ತ ತಂಗಿ ಅಲ್ಲ, ಕಾತ ಇನ್ ಮೇಲೆ ನನಗೂ ತಂಗಿನ. ಏಯ್, ಇವಳು ಎಲ್ಲಿ ಅವಳಲ್ಲೇ ಮದುವೆ ಹಾಕನತ್ ಬಂದ ತಂಗಿ ಅನ್ನಕತ್ತಾಳಲ್ಲ. ಏನು ಮದುವೆ ಹಾಕಿ ಮಾದಯ್ಯ, ಏನು ಕೆತ್ತ ಬದದಿದ್ವು ಅವನು ಬಾಯಾಗ ಜಗತ್ತು ಬದಂಗ ಬದಿದಲ್ಲೋ ಯಪ್ಪ. ಅಲ್ಲ, ಅವನು ಬಡಿಯೋದು ನೋಡಿದ್ದೇನೆ. ಬದಿದ ನೋದುದ ಅತ್ತಲ್ಲ ಮಾಮ. ಏನ್ ನೋದಿ ಬಾ ನೀ ಕುಂದಿನ ಹದೈತ್ ನಂದು. ಏಯ್, ನೀ ಬಾ ಆಮೇಲೆ. ನೀ ಎಷ್ಟಾದ್ರೂ ನಾನು ಮುದ್ದಿನ ಅಳಿಯ, ನಿನ್ನ ಬಡಿಯಂಗಿಲ್ಲ, ಅವನ ಅಷ್ಟ ಬಡಿತೇವೆ. ಅವನತ್ತ ವಾಲಿಪ ಮಮ್ಮ ಏನೋ ಅದಕ್ಕದೆ ನಿಮ್ಮ ತವಾತ ವಾದ್ಯ ತುಂಬ ಎಲ್ಲಿದೆ ಹೊಕ್ಕನು ಜೀವ ಉಳಿದ್ರೆ ಎಲ್ಲಿದೆ ಬದುಕ್ತದ ಮಾದಯ್ಯ. ಅದೊಂದು ಸ್ವಲ್ಪ ಗಾವಿತ್ತು ಉಳ್ಕೋತು. ಇದು ಒಂದ್ ತೆಲು ಐತಿ ಮಾಮ, ಬರೀ ಕಿರುಬಲ್ಲಿ ಅಡುಗೆ ಬತ್ರಿ ಹೋಗತ್ತಿ. ವಾಲ್ಯ ಮಾಮ ವಾಲ್ಯ. ನಿಮ್ಮ ತವಾತ ಬ್ಯಾದ ಸುಮ್ಮ ಎಲ್ಲಿ ಬತ್ತೆನ್ನಾಗ ಜೀವನ ಮಾತನ ಕರೆ ಎಲ್ಲಿ ವಾಲ್ಯ. ಸುಮ್ಮನ ಮದುವೆ ಆಗ ನೋಡ, ಮನಿ ಅಂತದೈತಿ. ಇದ ಮನಿ ನಿನ್ನ ಹೆಸರ್ಲಿ ಹೆಚ್ಚು ನಾನು ತಂಗಿನ ಕೊಟ್ಟು ಮದುವೆ ಮಾಡ್ಬೇಕು ಅನ್ನೋ ಆಸೆ ನಂದೈತಿ. ಇವಳು ಹೊಂಟಾಳು, ಇವಳು ಚಪ್ಪಲ್ ತಲೆ ಮ್ಯಾಗ ಇಟ್ಕೊಂಡು. ನಿನ್ನ ಆಸೆ ಬದಿ ಐತಿಪ್ಪ. ನಿನ್ನ ಆಸೆ ಈಡೇರ್ಸಾಕು ಹೋಗಿ ನಾ ಅಪ್ಪಿತ್ತಪ್ಪಿ ನಿಮ್ಮ ತಂಗಿನ ಮದುವೆ ಆಗ್ಬೇಕು. ಆಕೆ ಮೊದಲು ತಿಕ್ಕಾಪಟ್ಟಿ ತಾಲಿ ಕಲ್ತೈಕಿ. ಏನಾದ ಸಂಸಾರ ಅಂದ್ರೆ ಗಂಡ ಹೆಂಡತಿ ಅನ್ಬೇಕು, ಜಗಳ ದುಟ್ಟಿ ಬದುವ. ಆ ಜಗಳ ತ ನಿನ್ನ ಮುಂದೆ ಹೇಳ್ಬೇಕು. ನೀ ಮೊಣಕಾಲ ತನ್ನ ನನ್ನ ಮುಗುಣ್ಯಾಗ ತುದುಕ್ಬೇಕು, ಮುಗುಣ್ಯಾಗ ರಗತ ಪದ ರಗತ ಸೋದಬೇಕು. ಆ ಇದ್ರ ಯಾವ ಹೇಳಿ ಅಲ್ವೋ ಯಪ್ಪ. ಈ ಮನ್ಯಾಗ ನಾ ಬದುಕ್ಬೇಕಾ? ಅಯ್ಯಪ್ಪ, ಈ ಮನಿ ನೋಡಿ ನನಗೆ ಒಂಥರ ಸ್ಮಶಾನ ನೆನಪದಾಕತ್ತೈತು ಯಪ್ಪ. ಮಾಮ ಎಲ್ಲಾದ್ರು ಯಾಕೆ ಬದಿ ಆಗ್ತದ ಮರಾನಿ ಎಲ್ಲ ಇದು ನನ್ನ ಮನಿ ಅಂತೇಳಿ ಮಾಮ. ಎಲ್ಲಾದ್ರು ಹಿಂಗತ್ತದ ಮಾಮ. ನಾವು ಆಶಿಸಿ ಕಳ್ಸಿನು ಅದನ್ನ ಕಳ್ಸಿನು ಅಂತೇಳಿ ತುಂಬನೆ ಬಡ್ದಿ ಆಗ್ತದೆ ನೀವೆಲ್ಲ. ಇದು ಸುಮ್ಮನೆ ಮನಿ, ನಮ್ಮ ಸ್ವಂತ ಮನಿ ಮ್ಯಾಲ ಐತಿ ಮಾಮ. ಹುತ್ತಪ್ಪ ಕೋತಂಬರಿ ಮ್ಯಾಲ ಬರೀ ಅದು ಸ್ಟೇಜ್ ಐತಿ. ಮ್ಯಾಲ ಅಂದ್ರೆ ಮ್ಯಾಲಲ್ಲ, ಅದಕ್ಕೆ ಮ್ಯಾಲ ಪಮಾತ್ಮ. ಇಲ್ಲಿರುವುದು ಸುಮ್ಮನೆ, ಇದು ಬಾಡಿಗೆ ಮನೆ. ನಮ್ಮ ಸ್ವಂತ ಮನೆ ಅಲ್ಲಿ ಐತಿ ಮಾಮ. ಇಲ್ಲಿ ಎಷ್ಟು ದಿನ ಅಂತೀರ ಮನಿ? ಇದು ಬರೀ 3 ದಿನ ಸಂತಿ. ಎಷ್ಟು ದಿನ ಇಲ್ಲೇ ಇರತಿ, ನಿನ್ನ ಮನಿ ಬ್ಯಾರೈತಿ.
ಎಷ್ಟು ದಿನ ಇಲ್ಲೇ ಇರತಿ ನಿನ್ನ ಮನೆ ಬ್ಯಾರೈತಿ ಬಣ್ಣದ ಮನೆಯ ಕಟ್ಟಿಸಿದಿ ದೂರ ಸ್ಥಿರವಾಗಿ ನಿನಗ ಉಳಿಲಿಲ್ಲ ಪೂರ ಹೆಂಡರು ಮಕ್ಕಳು ನನ್ನವ್ರಂದಪ್ಪ ಹೆಂಡರು ಮಕ್ಕಳು ನನ್ನವ್ರಂದಪ್ಪ ನೀ ಹೋಗುವಾಗ ಯಾರಿಲ್ಲಪ್ಪ ಎಷ್ಟು ದಿನ ಸುಮ್ಮನೆ ಮದುವೆ ಹೇಳತಕ್ಕ ಕೇಳ ಸಿಕ್ಕಾಪಟ್ಟಿ ದುಡ್ಡು ಐತಿ ಸಿಕ್ಕಾಪಟ್ಟಿ ಆಸ್ತಿ ಐತಿ ಅದನ್ನೆಲ್ಲ ಯಾರಿಗೆ ಕೊಡ್ಲಿಲ್ಲ ನೀ ದುಡ್ಡು ಗಳಿಸಿ ಯವ್ ನಾನು ಹಡ್ದಪ್ಪ ಸಿಕ್ಕಾಪಟ್ಟಿ ಕಷ್ಟಪಟ್ಟು ದುಡ್ಡು ಗಳಿಸಿರ್ಬೇಕು ನೀ ಹೌದು ಮತ್ತೆ ಗೌಂಡ್ಯಾರ ಕೈಯಾಗ ಹೋಗಿ ಮತ್ತು ಅಲ್ಲಿ ಇದೇಂತ ಅದ ಶೇಂಗಾ ಹದ್ಯಾಕ ಹೋಗಿ ಆತ ಯಾಕ ಹಂಗ ಮತ್ತು ಚಿಸಲಿಗೆ ಹೋಗೋರ ಭಕ್ತರಿಗೆ ಅನ್ನದಾನ ಮಾದಿ ನೀ ಎತ್ತು ಮನಿ ಮಸೂತಿ ಮಾದಿಯು ಎಷ್ಟು ಮಂದಿ ದಾಂತಿ ಮುಂದೆ ಅದು ಮಾದಿಯು ಅಯ್ಯಪ್ಪೋ ಗೊತ್ತೈತಿ ಮಾದ್ಯ ನೀ ಅನ್ಯಾಯ ಗಳಿಸಿದ ದುಡ್ಡು ಒಳಗೆ ನಾ ಬದುಕಬೇಕು ಬೈಕೋದಿಪ್ಪ ನಿಯತ್ತಿಂದ ಬದುಕೋದಿಗೆ ನೆಲಿ ಇಲ್ಲ ಇವು ನೀವು ಬದ್ದಿಲ್ಲ ಮತ್ತು ಹಂಗೆ ಇದನ್ನ ಎತ್ತು ಮಂದಿ ಮಾದಿಯೋ ಯಪ್ಪ ನಿನ್ನ ಹೆಣದ ಮ್ಯಾಗ ಏನೋ ಹೇಳ್ತದ ಮಂದಿ ಅಂತೆ ನಮಗ ಹಿಂಗೆ ಮಾದ ಹಂಗೆ ಮಾದ ಅಂತೇಳಿ ಅಲ್ಲಿಪ್ಪ ನೀನು ದುಡ್ಡು ನೀನು ಎತ್ಕೊಂಬಾದೆ ಸುಮ್ಮ ಕಾಮಗ ನಾವು ಅನ್ಯಾಯ ನಾವು ನ್ಯಾಯದಿಂದ ಬದುಕಿ ಹೋಗ್ಯ ನಾವು ದುಡ್ಡು ಅಂತ ಯಾಕೆ ಸಾಯ್ತು ಮಾದಯ್ಯ ಮಮ್ಮ ಒಂದು ತಿಳ್ಕೊ ದುಡ್ಡು ಜೀವನ ಆಗಬಾರ್ದು ಜೀವನಕ್ಕೆ ದುಡ್ಡು ಬೇಕ್ರಿ ದುಡ್ಡ ಜೀವನ ಆಗಬಾರ್ದು ತಿಳ್ಕೊಂಬಮ್ಮ ಹಿರಿಯರು ಒಂದು ಮಾತು ಹೇಳ್ಯಾರ ದುಡ್ಡು ಐತಂತೇಳಿ ದೊಡ್ಡ ದೊಡ್ಡ ಮಾತಾಡಿ ಸಡ್ಡ ಹೊಡಿಯ ಬ್ಯಾಡ ಅನ್ಯಾಯದಿಂದ ಗಳಿಸಿದ ದುಡ್ಡು ಬರುವುದಿಲ್ಲ ನಿನ್ನ ಜೋಡ ಮಾವ ತಿಳಿದ ಬಾಳೆ ಮಾಡ ದುಡ್ಡು ಐತಂತೇಳಿ ದೊಡ್ಡ ದೊಡ್ಡ ಮಾತಾಡಿ ಸಡ್ಡ ಹೊಡಿಯ ಬ್ಯಾಡ ಅನ್ಯಾಯದಿಂದ ಗಳಿಸಿದ ದುಡ್ಡು ಬರುವುದಿಲ್ಲ ನಿನ್ನ ಜೋಡ ಮಾವ ತಿಳಿದ ಬಾಳೆ ಮಾಡ ಮಾವ ತಿಳಿದ ಬಾಳೆ ಮಾಡ ಬ್ಯಾಡ ಮಾಮ ನಿನ್ನ ದುಡ್ಡ ನಿನ್ನ ರೂಪಾಯಿ ಎಲ್ಲ ನೀನ ಇಟ್ಟುಕೋ ಏ